ಶಿವಮೊಗ್ಗ ಜಿಲ್ಲೆಯ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಇವರಿಂದ ಜನಮೆಚ್ಚುವ ಕಾರ್ಯ ಕಣ್ರಿ. ಹೌದು, ಸಾಗರದ ಹಳ್ಳಿಗೂ KSRTC ಬಸ್ ಬಿಡುಗಡೆ ಮಾಡಿಸುತ್ತಿರುವಂಥ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣನಿಗೆ ಜನ ಬಹುಪರ ಕೇಳಿದ್ದಾರೆ ಕಣ್ರಿ. ಈ ಸರಿ ಪ್ರಥಮ ಬಾರಿಗೆ ಸಾಗರಕ್ಕೆ ಸಿಟಿ ಬಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಾನ್ಯ ರಾಮಲಿಂಗ ರೆಡ್ಡಿ ಅವರ ಹತ್ರ, ಸಾರಿಗೆ ಸಚಿವರ ಹತ್ರ ಭೇಟಿ ಕೊಟ್ಟಾಗ ನಮಗೆ 2 ಬಸ್ ಬೇಕು, ಸಿಟಿಯಲ್ಲಿ ನಮಗೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಒಂದು ಸಾರಿಗೆ ವ್ಯವಸ್ಥೆ ಆಗಬೇಕಾಗಿದೆ ಅಂತ ಕೇಳಿದಾಗ ತಕ್ಷಣ 2 ಬಸ್ಸಿಗೆ ಕೊಡ್ತೀನಿ ಅಂತ ಹೇಳಿ ಅವ್ರ ಆಫೀಸಿಂದ ನಮಗೆ ಏನು ಸ್ಯಾಂಕ್ಷನ್ ಮಾಡಿದರು. ಈಗ 2 ಬಸ್ಸನ್ನು ಕೊಡಲಿಕ್ಕೆ ಸಿಟಿಗೆ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಯಾಕಂದರೆ ಸಾಗರ ಭಾಳ ದೊಡ್ಡ ವ್ಯಾಪ್ತಿ ಬೆಳೆದಿರೋದ್ರಿಂದ ಸಿಟಿಗೆ ಆದ್ಯತೆ ಇತ್ತು ಅಂತ ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿತ್ತು. ಅದಕ್ಕಾಗಿ ಸಿಟಿಗೆ 2 ಬಸ್ಸನ್ನು ಬಿಟ್ಟಿದ್ದೀನಿ. ಆನಂತರ ಸಿಗಂದೂರು ಸೇತುವೆ ಆದಮೇಲೆ ಆ ಭಾಗದ ಜನರು ನಮಗೆ ಗ್ಯಾರಂಟಿ ಯೋಜನೆಯ ಬಸ್ ಬರ್ತಾ ಇಲ್ಲ, ನಮಗೆ ಈ ಭಾಗ ಬಸ್ ಇಲ್ಲ ಅಂತ ಎಲ್ಲ ಕೇಳಿದರು. ಮರಾಠಿ ಅಂತ ಕುಗ್ರಾಮಕ್ಕೆ ಬೇಕು ಅಂತ ಕೇಳಿದರು. ಸರಿ, ನಾನು ಮೊನ್ನೆ ಹೋದಾಗ ಎಲ್ಲರೂ ಭಾರಿ ಒತ್ತಾಯ ಹಾಕಿದರು. ರಿಕವರಿ ಬಂದಾಗ ಆನಂತರ ನಾನೆಲ್ಲ ಡಿಪೋ ಮ್ಯಾನೇಜರಿಗೆ ಮತ್ತು ನಮ್ಮ DC ಅವರಿಗೆಲ್ಲ ಕರೆದು ಹೇಳಿದಾಗ ಸರ್ ಆಯಿತು ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿದರು. ಇವತ್ತು ಅದಕ್ಕೂ ಸಹ ಆ ಬಸ್ಸನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ. ಇವತ್ತು ಅವರಿಗೆ ಸಂಪರ್ಕ ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಆ ಭಾಗದ ಜನರಿಗೆ ಭಾಳ ಸಮಸ್ಯೆ ಇತ್ತು, ಪಾಪ ಬೇಕಾಗಿತ್ತು. ಒಟ್ಟಿನಲ್ಲಿ ನಮ್ಮ ಸರ್ಕಾರ ಏನು ಕೊರೋನಾ ಅಂತ ಬಂದು ಹಿಂದಿನ ಸಾಲ ಸರ್ಕಾರದಲ್ಲಿ ಒಂದೇ ಒಂದು ಬಸ್ ಬಿಡುಗಡೆ ಮಾಡಿಲ್ಲ. ಈ ಸರಿ 4,700 ಬಸ್ಸನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಇನ್ನೂ 2,000 ಬಸ್ಸನ್ನು ಖರೀದಿ ಮಾಡ್ತೀವಿ ಅಂತೇಳಿ ಮಾನ್ಯ ಅಸೆಂಬ್ಲಿಯಲ್ಲಿ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ. ಅದೇನಾದ್ರು ಮಾಡಿದರೆ ಇನ್ನೊಂದು 40 ಬಸ್ಸು ನಮಗೆ ಬೇಕು. ಯಾಕೆಂದರೆ ಹಳೆ ಬಸ್ಸು ಸ್ವಲ್ಪ ಹಾಳಾಗಿದೆ. ಹಿಂದೆ ನಾವಿದ್ದಂಥ ಸಂದರ್ಭ ಕೊಟ್ಟಂಥದ್ದು ಒಂದಿಷ್ಟು ಬಸ್ಸುಗಳು ಹಾಳಾಗಿ ಈಗ ನಮಗೆ 60 ಬಸ್ ಹತ್ತತ್ರ ಬಂದುಬಿಟ್ಟಿದೆ. ಅದರಿಂದ ಇನ್ನೊಂದು 25-30 ಬಸ್ ಬರಬೇಕು ಅನ್ನೋದು ನಾವು ಇವತ್ತು ಹೆಚ್ಚು ನೋಡ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು 30 ಬಸ್ಸು ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಬಹುಶಃ ಮೊನ್ನೆ ಒಂದು ಎಷ್ಟು ಬಸ್ 6-7 ಬಂದು ಒಟ್ಟು ಟೋಟಲಾಗಿ. ಅದನ್ನು ಕೆಲವು ಭಾಳ ಸಂಪರ್ಕ, ಉದಾಹರಣೆ ನೀವು ನೋಡಿ, ಇವತ್ತು ಭಾಳ ಜನ ರೋಗಿಗಳಾಗಿ ಇವತ್ತು ನಮ್ಮ ಮಣಿಪಾಲಕ್ಕೆ ಹೋಗ್ತಿದ್ರು. ಅವರಿಗೆ ಒಳ್ಳೇದಾಗಬೇಕಂತೇಳಿ ಮಣಿಪಾಲಕ್ಕೆ ಬಸ್ ಬಿಟ್ಟಿದ್ದೀನಿ. ಭಾಳ ಜನ ಖುಷಿ ಬಿದ್ದಿದ್ದಾರೆ. ಸಾರ್, ಮಣಿಪಾಲ ಒಂದು ಬಸ್ ಬಿಟ್ಟಿದ್ದಂತೂ ನಾವು ಮರೀಲಿಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಮೇಲೆ ಎಲ್ಲದಕ್ಕೂ ಬಿಟ್ಟಿದ್ದೀನಿ, ಮಂತ್ರಾಲಯಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಹೊಸ ಬಸ್ ಬಂದರೆ ಮಣಿಪಾಲಕ್ಕೆ ಬಿಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ತುಂಬ ಜನ ಬಡವರು ಇವತ್ತು ಮಣಿಪಾಲ ಮತ್ತು ಎನ್ಲಾಕಿ ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಆದ್ಯತೆಯನ್ನು ಕೊಟ್ಟಿದ್ದೀವಿ. ಈ ಥರ ಒಂದು ಮಾಡಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಸಾಗರದ ಇದರಲ್ಲಿ ಹೆಚ್ಚಿನ ವ್ಯವಸ್ಥೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಹಾಗೆ KSRTC ಬಸ್ಸಿಗೆ ಈಗಾಗಲೇ 1 ಕೋಟಿ ಬಿಡುಗಡೆ ಆಗಿದೆ. ಇನ್ನೊಂದು ಕೋಟಿ ಇದು ಬಸ್ ಸ್ಟ್ಯಾಂಡಿಗೆ ಇದಕ್ಕೆ ರೆಡಿ ಮಾಡೋಕ್ಕೆ, ಮಾದರಿ ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ಈಗಾಗಲೇ ಹೈಟೆಕ್ ಬಸ್ ಸ್ಟ್ಯಾಂಡಿಗೆ ಈಗ 3 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ತಯಾರು ಮಾಡಿದ್ದೀವಿ. ಈಗಾಗಲೇ ಈ ರೀತಿ ಮಾದರಿಯ ಬಸ್ ಸ್ಟ್ಯಾಂಡಾಗಿ ಬರ್ತದೆ. ಈ ರೀತಿ ಬರುತ್ತೆ. ಅದನ್ನು ಈಗಾಗಲೇ 1 ಕೋಟಿ ರೂಪಾಯಿ ಈಗ ಸರ್ಕಾರ ಬಿಡುಗಡೆ ಆಗಿದೆ. ಇನ್ನೊಂದು ಕೋಟಿ ನಂತರ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟು 3 ಕೋಟಿ ರೂಪಾಯಿನ ಸರ್ಕಾರ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಮಾನ್ಯ ಮಂತ್ರಿಗಳಾದ ರಾಮಲಿಂಗ ರೆಡ್ಡಿ ಅವರು ಮತ್ತು ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಇಷ್ಟು ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಭಾಳ ಹಳೇದಾಗಿದೆ. ಈಗ ಆ ಕಾಲದಲ್ಲಿ ಕಾಗೋಡು ಸಾಹೇಬರು ಕೊಟ್ಟಿದ್ದು, ಆನಂತರ ಅದು ಸ್ವಲ್ಪ ರಿಪೇರಿ ಮಾಡೋಕ್ಕಾಗಲಿಲ್ಲ. ಈಗ ನಾವು ಅದನ್ನು ಹೈಟೆಕ್ ಕೊಡಬೇಕು ಅಂತ ವ್ಯವಸ್ಥೆ ಮಾಡಿದ್ದೀವಿ. ಸರ್, ಈಗ ನಗರ ಸಾರಿಗೆ ಯಾವ್ಯಾವ ಬಡಾವಣೆ ಹೋಗೋದ್ರ ಮಾಹಿತಿ ಅದು ಹೇಳ್ತೀವಿ ನಾವು. ಯಾವ ಬಡಾವಣೆ ಇಲ್ಲ, ಮೇಯ್ನ್ ಇದಕ್ಕೆ ಮಾತ್ರ. ಈಗ ಸೊರಬ ಸಿದ್ಧ ಇದು BH ರಸ್ತೆ ಆ ಕಡೆ, ಈ ಕಡೆ ಎಂಡು, ಸೊರಬ ರಸ್ತೆ ಎಂಡು, ಇಂದ್ರೆ ಮಕ್ಕಳಿಗೆ ಕಾಲೇಜು ಬರೋದು ಇದ್ರೆ ಅವರಿಗೆ, ಅಥವಾ ಸುತ್ತಮುತ್ತ ಯಾರು ಗಾರ್ಮೆಂಟ್ಸಿಗೆ ಬರೋದಿದ್ರೆ ಅಂಥವ್ರಿಗೆ. ಫೀಸ್ ಎಷ್ಟು ಮಾಡಿದ್ದಾರೆ ಸರ್ ಅದಕ್ಕೆ? ಅದು ಮಹಿಳೆಯರಿಗೆ ಫ್ರೀ, ಜೆಂಟ್ಸಿಗೆ ಎಷ್ಟು ಅಂತ ಗೊತ್ತಿಲ್ಲ. ಡಿಪೆಂಡ್ ಆಗುತ್ತೆ. 5 ರೂಪಾಯಿ 10 ರೂಪಾಯಿ, 6 ರೂಪಾಯಿ ಮಿನಿಮಮ್. ಅದಕ್ಕೆ ಮಾಡಿದ್ದೀವಿ. ಇದಕ್ಕಾದ್ರೂ ಪುರುಷರಿಗೆ ಫ್ರೀ ಬಿಡ್ಬೋದು. ಈ ಥರ ಮಾಡಿದ್ವಿ. ಇಟ್ಟೂರು ಹೋಗುತ್ತೆ ಮತ್ತು ಇಟ್ಟೂರು ನಾಗೋಡಿ 2 ಹೋಗುತ್ತೆ ಈ ಬಸ್. ಅಲ್ಲಿ ಲಾಸ್ಟ್ ಬಾರ್ಡ್ರ್ವರೆಗೆ ಹೋಗುತ್ತೆ. ಅದ ನಂತರ ಡಿಮ್ಯಾಂಡ್ ಆದರೆ ಇನ್ನೊಂದು ಬಸ್ ಬಿಡ್ತೀವಿ. ಸಿಗಂದೂರು ಸೇತುವೆ ಆಗಿದ್ದರಿಂದ ಡಿಮ್ಯಾಂಡ್ ಆದರೆ ಯಾವ್ದಾದ್ರು ರೂಟ್ ಕ್ಯಾನ್ಸಲ್ ಮಾಡಿ ಬಿಡಲಿಕ್ಕೆ ಅವಕಾಶ ಇದೆ. ಶಿವಮೊಗ್ಗದಲ್ಲಿ ಕೆಲವು ಬಸ್ಗಳು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾವೆ. ಈಗ DC ಹತ್ರ ಮಾತಾಡಿದ್ದೀನಿ. ಆ ಬಸ್ಸನ್ನು ಈ ಕಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಸಹ ವ್ಯವಸ್ಥೆ ಮಾಡಿ. ಈಗ ಇದು ಜಾತ್ರೆ ಸಂದರ್ಭದಲ್ಲೂ ವಿಶೇಷವಾಗಿ ಓಡಾಡುತ್ತಲ್ಲ? ಹೌದೌದು, ಎಲ್ಲ ಯಾರಲ್ಲಿ ಬೇಕಾದ್ರೂ ಓಡಾಡ್ಬೋದು. ಪ್ರಾರಂಭ ಯಾವ ಸರ್ ಇದೆ? ನಾಳೆ ಜಾತ್ರೆ ಸಂದರ್ಭ ಲಿಂಗದಳ್ಳಿವರೆಗೆ ಕಳಿಸ್ತೀವಿ, ಇಕ್ಕೇರಿ ದಾಟಿಸಿ ಕಳಿಸ್ತೀವಿ, ಈ ಕಡೆ ಕುಗ್ವೆ ದಾಟಿಸಿ ಇರುವಂಥವ್ರಿಗೆ ಕಳಿಸ್ತೀವಿ. ಓಕೆನಾ? ಸರ್
ಇದು ಆನಂದಪುರಕ್ಕೆ ಈಗ ಇವತ್ತು 2 ಜೀಪು ರಾಜ್ಯ ಸರ್ಕಾರದಿಂದ ಬಂದಿದೆ. ಇವತ್ತು ಈಗ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕಳಿಸಿದ್ದೀನಿ. 2 ಹೊಸ ಜೀಪ್ ಬಂದಿದೆ ಸಿಟಿಗೆ. ಸಾಗರ ರೂರಲ್ ಸಾಗರದ 2 ರೂರಲ್ ಅಲ್ಲಿ ಕೊಟ್ಟಿದ್ದೀನಿ. ಆನಂದಪುರಕ್ಕೆ ಹೊಸದು ನಾನೇ ಕೊಡಿಸಿದ್ದೆ. ಸರ್ ಸಾಗರ ಕಾಲೇಜಿಗೆ ರಜೆ ಗೀಜ ಕೊಡಿ ಸರ್. ಸರ್ ಈ ಜಾತ್ರೆಗೆ 2 ದಿನ ರಜೆ ರಜೆ ಘೋಷಣೆ ಮಾಡಿ ಶಾಲೆಗಳಿಗೆ ಸರ್ಕಾರಿ ಮಕ್ಕಳಿಗೆಲ್ಲ ಒಂದು 2 ಮಕ್ಕಳಿಗ ಮಕ್ಕಳಿಗೆ ನಿಮ್ಗೆ ಯಾಕೆ ಆ ಚಿಂತೆ ಅಂತ. ಮಕ್ಕಳಿದ್ರೆ ಜಾತ್ರೆ ಅಲ್ಲ ಸರ್. ರಜೆ ಶನಿವಾರ ಭಾನುವಾರ ಇದ್ದೇ ಇರುತ್ತೆ ರಜೆ ಅವರಿಗೆ. ಮಕ್ಕಳಿಗೆ ನೋಡಿ, ನಾನು ಶಾಲೆಗಳಿಗೆ ರಜೆಗೆ ಈ ಥರ ಕೊಡ್ಲಿಕ್ಕೆ ಬರೋದಿಲ್ಲ. ಆದರೆ ಆದ್ಯತೆ ಏನಾದ್ರು ಇದ್ದರೆ ನಾನು DDP ಹತ್ರ ಮಾತಾಡಿ ಏನಾದರೂ ಹೇಳ್ತೇನೆ. ಸರ್, ಪ್ರತಿ ಬಾರಿ ಮಾರಿಕೋಡಿ ಜಾತ್ರೆ ಸಮಾರೋಪ ಸಮಾರಂಭದಲ್ಲಿ ಪ್ರತಿ ವರ್ಷದಲ್ಲಿ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹೆಸರಿರ್ತಿತ್ತು. ಈ ಸರಿ ಬಿಟ್ಟೋಗಿದೆ. ತಕ್ಷಣ ಏನಂತ ಬಿಟ್ಟೋದ್ರೆ ಗೊತ್ತಿಲ್ಲ. ನಾನು ಮಾಡೋದಲ್ಲ, ಅದು ಅವರೇ ಮಾಡೋದು. ಅದಕ್ಕೆಲ್ಲ ನಿಮ್ಮ ಪತ್ರಕರ್ತರು ಇವರೇ ಇದ್ದಾರೆ, ಅದರಲ್ಲಿ ಒಬ್ರು ಇದ್ದಾರೆ, ಅವರೇ ಹಾಕ್ಸ್ಬೇಕಾಯ್ತು. ಅದು ಯಾಕೆ ಬಿಟ್ಟು ಇದೋ ಗೊತ್ತಿಲ್ಲ. ಬೇಕಾದ್ರೆ ಅದು ನಾನು ಮಾತಾಡ್ತಿದ್ದೆ, ಗೊತ್ತಿಲ್ಲ ನನಗೆ. ಈಗಷ್ಟೇ ಅವರು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಇದಕ್ಕೆ ಕಾರಣ ಯಾರು ಅಂದ್ರೆ ಶಾಸಕರ ಫೈನಲ್ ಮಾಡಿದ್ದು ಅಂತ ಹೇಳ್ತಾರೆ ಕಮಿಟಿಯವರು. ಈಗ ನಾನು ಕೆಲವು VIP ಮಾತ್ರ ನಾನು ಇದೇ ಇರ್ತೀನಿ. ಬಾಕಿದೆಲ್ಲ ಅವರೇ ಮಾಡೋದು, ನನಗೇನು ಸಂಬಂಧ ಇಲ್ಲ. VIP ತರೋದಕ್ಕೆ ಮಾತ್ರ ನಾನು ಇರ್ತೀನಿ, ಬೇರೆದಕ್ಕೆಲ್ಲ ಅವರೇ ಹಾಕ್ತಾರೆ. ಅದಕ್ಕೆಲ್ಲ ನಾನು ಯಾವುದಕ್ಕೂ ಇಂಥವ್ರಿಗೆ ಈಗ ಹಾಕ್ರಿ, ಇಂಥವ್ರು ತೆಗೀರಿ, ಇಂಥವ್ರು ಮಾಡಿರಿ ಅನ್ನೋ ನಂದು ಯಾವುದೇ ಅಬ್ಜೆಕ್ಷನ್ ಇಲ್ಲ. ಇನ್ನೂ ಸರಿ 10 ಕಾರ್ಡ್ ಹೊರದಾಕಿದ್ರಂತೆ. ಹಾಗಾಗಿ ಆ ಥರ ಏನಿಲ್ಲ ನಮ್ಮದು. ಈ ನಮ್ಮದೇ ಬೇರೆ ಯಾರದೇ ಹಾಕಿರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು. VIP ಮಾತ್ರ ನನ್ನ ಪರವಾಗಿ ಕೇಳೋದು ಅಷ್ಟೇ. ಇತಿಹಾಸದಲ್ಲಿ ಮರಾಠಿ ಅಂತ ಒಂದು ಊರಿತ್ತು. ಬಹಳ ಜನದ ಮಹಾರಾಷ್ಟ್ರದ್ದು ಅಂತ ತಿಳ್ಕೊಳ್ತಾ ಇದ್ರು. ಅಲ್ಲಿ ಕನ್ನಡಿಗರು ನಾವು. ಅಂಥ ಮರಾಠಿ ಊರಿಗೆ ಇವತ್ತು ನಮ್ಮ ಗೋಪಾಲಕೃಷ್ಣ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಅವ್ರ ಶಾಸಕತ್ವದ ಈ ಸಂದರ್ಭದಲ್ಲಿ ಜೊತೆಗೆ ಅವರು ನಮಗೆ ಬಹಳ ದೊಡ್ಡ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಕರೂರು ಹೋಬಳಿಗೆ ಇವತ್ತು ನಮಗೆ ಬಹಳ ಖುಷಿಯಾಗಿದೆ. ಹಾಗಾಗಿ ಪ್ರತಿ ಪಂಚಾಯತ್ನಲ್ಲಿ ಈ ಗ್ಯಾರಂಟಿ ಯೋಜನೆಯ ಈ KSRTC ಬಸ್ಸು ನಾವು ಪೂಜೆ ಮಾಡಿ ಅವರನ್ನು ಸ್ವೀಕರಿಸ್ತಾ ಇದ್ದೇವೆ. ಜೊತೆಗೆ ಮರಾಠಿಯಲ್ಲೂ ಕೂಡ ಸಂಜೆ 6:30 ಅಲ್ಲಿ ಎಲ್ಲ ಜನರು ಕೂಡ ಸೇರಿಕೊಂಡು ಆರತಿ ಎತ್ತಿ ಬಸ್ಸಿನ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಸಾಹೇಬರಿಗೆ ಮರಾಠಿ ಗ್ರಾಮಸ್ಥರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ಬಹಳ ಖುಷಿ ಹಿಂಗಿರ್ಲಿ ತೋರಿಸ್ಲಾ ಮರಾಠಿಯವರು ಒಂಚೂರು ಹಿಡ್ಕೊಂಡು ಎಲ್ಲ ಆಗ್ಲಾಗ್ರಿ ಸ್ವಲ್ಪ. ಓಕೆ.